ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಫಾಸ್ಟ್ ಯೂಟ್ಯೂಬ್ ಬ್ಲಾಗ್. ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಸ್ವಲ್ಪ ಕೆಲಸ ಇರೋದಕ್ಕೆ ಮಾಡೋಕ್ಕಾಗಿರಲಿಲ್ಲ. ಅಂದರೆ ವೆಡ್ಡಿಂಗ್ ಸೀಸನ್ ಅಲ್ಲ, ಅದಕ್ಕೋಸ್ಕರ ಮಾಡಿರಲಿಲ್ಲ. ಇನ್ಮೇಲೆ ಮಾಡ್ತೀನಿ. ಹಾಗೆ ಡೈಲಿ ರೀಲ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಡ್ಯಾನ್ಸ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ನಾವು ಯಾವ ಥರ ಶೂಟ್ ಮಾಡ್ತೀವಿ, ಯಾವ ಥರ ರೀಲ್ಸ್ ಮಾಡ್ತೀವಿ ಅಂತೇಳಿ ತೋರಿಸ್ತೀವಿ. ಬನ್ನಿ, ಲೆಟ್ಸ್ ಗೋ. ಸುಳಿಯೋ ಆಸೆಗೀಗ ಆಯಸೆಚ್ಚಿ ಹೋಗಿದೆ, ಜೊತೆ ಕಳೆಯೋ ಎಲ್ಲ ಕ್ಷಣವೂ ಕಲ್ಪನೆಗೂ ಮೀರಿದರೆ ಕನಸಲ್ಲಿ ಅದನ್ನೇನೋ ಮುಂಚೆನೇ ಪ್ರಾಕ್ಟೀಸ್ ಮಾಡಿದ್ವಿ. ಈ ಸಾಂಗ್ಗೆ ಮಾಡಿಲ್ಲ, ಇನ್ಮೇಲೆ ಮಾಡಬೇಕು. ಸ್ಟೆಪ್ಸು ಹುಡ್ಕೋದು ಕಷ್ಟ. ಇದಕ್ಕೆ ಸ್ಟೆಪ್ಸ್ ಹಾಕ್ಬೋದು. ನಮ್ಮ ಜೀವನ ಮುಂಚೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದ, ಇವಾಗ ದಪ್ಪ ಆಗಿದ್ದಾನಲ್ಲ. 2, 3, 4 ನೋಡಿ, ಮುಂಚೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದ, ಇವಾಗ ಕಾಲಲ್ಲ ಕೈಯಲ್ಲಿ ಆಡ್ಸೋಕ್ಕಾಗ್ತಿಲ್ಲ. ಓಕೆ ಗಾಯ್ಸ್, ಇವಾಗ ಪ್ರಾಕ್ಟೀಸ್ ಅಂತೂ ಆಯಿತು. ರೆಡಿಯಾಗಿ ವಿಡಿಯೋ ಮಾಡೋಕ್ಕೆ ಹೋಗೋಣಂತೆ. ಲೆಟ್ಸ್ ಗೋ. ಅಲ್ಲಿ ಫ್ಲ್ಯಾಗ್ ಕಾಣಿಸ್ತಿದೆಯಲ್ಲ, ಅದೇ ಪವನ್ ಅವ್ರ ಮನೆ. ರೆಡಿಯಾಗಿ ಬಂದ್ವಿ, ವಿಡಿಯೋ ಮಾಡೋಕ್ಕೆ ಹೋಗ್ತಿದ್ದೀವಿ. ಬನ್ನಿ, ನಮ್ಮ ವಿಡಿಯೋಗ್ರಾಫರಿಗೆ ಕರ್ಕೊಂಡು ಕ್ಯಾಮ್ರಾ ಗಿಂಬಲ್ ತೊಗೊಂಡು ವಿಡಿಯೋ ಮಾಡ್ಕೊಂಡು ಬರೋಣ. ಸುಮ್ಮನೆ ನಮ್ಮ ವಿಡಿಯೋಗ್ರಾಫರ್ ಅಂತ ತೋರ್ಸೋಕ. ನಮ್ಮ ವೀಡಿಯೋಸ್ ಚೆನ್ನಾಗಿ ಬರೋಕ್ಕೆ, ಅಷ್ಟು ವ್ಯೂಸ್ ಆಗೋಕ್ಕೆ, ಲೈಕ್ಸ್ ಆಗೋಕ್ಕೆ ನಮ್ಮ ಗಣೇಶ್ ಕಾರಣ. ವಿಡಿಯೋಗ್ರಾಫರ್ ಇವರೇ, ಎಲ್ಲ ಪುಂಗಿ. ನಮ್ಮ ವಿಡಿಯೋಗ್ರಾಫರ್ ಇವರೇ, ಎಲ್ಲ ಪುಂಗಿ. ಒಳ್ಳೆ ಸಿನಿಮಾಟೋಗ್ರಾಫರ್ ಅವರು. ಅವ್ರ ಹತ್ರ ನಾವು ಕಲ್ತಿರೋದು. ಜೀವನದಲ್ಲಿ ಈ ಥರ ಒಂದು ಮನೆ ಕಟ್ಕೊಂಡು, ಒಂದೇ ಒಂದು ಮದುವೆ ಆಗಿ, ಎರಡು ಮಕ್ಕಳು ಮಾಡ್ಕೊಂಡು ಆರಾಮಾಗಿ ಜೀವನ ಕಳೆದ್ರೆ ಸಾಕು. ಎಲ್ಲ ಮಾಡ್ಕೊಂತೀರಿ ನಿಮ್ಮ ಮಾಟಕ್ಕೆ, ನಮಗೆ ಇದು ಮಾಡ್ತೀವಿ. ಮನೆಯವರು ಪಾಪ ಏನು ಹೇಳಲ್ಲ, ಭಾಳ ತುಂಬ ಸಪೋರ್ಟ್ ಮಾಡ್ತಾರೆ ವಿಡಿಯೋ ಮಾಡೋರಿಗೆ. ಅವ್ರ ಮನೆ ಎದುರುಗಡೆ, ಬೇರೆಯವ್ರ ಮನೆ ಎದುರುಗಡೆ ವಿಡಿಯೋ ಮಾಡಿದ್ದೀವಿ, ತುಂಬ ಬೈಸ್ಕೊಂಡಿದ್ದೀವಿ ಅವ್ರ ಮನೆಯವ್ರ ಹತ್ರ. ಇವರು ಅಂಕಲ್ ಆಂಟಿ ಏನು ಹೇಳಲ್ಲ, ಮಾಡ್ಕೊಡ್ರಪ್ಪ ಸೈಲೆಂಟಾಗಿ ಮಾಡ್ಕೊಂಡು ಹೋಗ್ರಿ ಅಂತಾರೆ ಅಷ್ಟೇ. ವಿಡಿಯೋ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀವಿ. ಕಾಯ್ತೀರಿ, ನೋಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ. ವೇಟ್ ಆ್ಯಂಡ್ ವಾಚ್ ಮಾಡಿ.